ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ಈಗ ನೀವು ತುಂಬಾ ಒಂಟಿತನ ಅನುಭವಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಒಮ್ಮೆ ಇದ್ದಿದ್ದ ಫ್ರೆಂಡ್ಸು ಈಗ ದೂರ ಆಗಿರ್ಬೋದು, ಅಥವಾ ಅವರು ನಿಮಗೆ ಸರಿಯಾದ ಸಮಯ ಕೊಡ್ತಿಲ್ಲ ಅಂತ ನಿಮ್ಮ ಭಾವನೆ ಆಗಿರ್ಬೋದು. ಆದರೆ ಕೇಳಿ, ನೀವು ಒಂಟಿ ಅಲ್ಲ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಫೇಸ್ನ ನೀವು ನೋಡುವಂಥ ಪರ್ಸ್ಪೆಕ್ಟಿವೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಈಗ ನಿಮ್ಮ ಹತ್ರ ಯಾವುದೇ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಏನೋ ತಪ್ಪು ಮಾಡಿದ್ದೀರಾ ಅಂತ ಅರ್ಥ ಅಲ್ಲ. ಪೀಪಲ್ ಚೇಂಜ್ ಆ್ಯಂಡ್ ಪ್ರಿಯಾರಿಟೀಸ್ ಚೇಂಜ್ ಅಲ್ವಾ. ಕಾಲಕ್ಕೆ ನಮ್ಮ ಜೀವನ ನಮ್ಮನ್ನು ಒಂಟಿ ಮಾಡ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ದೃಢ ಆಗಬೇಕು ಅಲ್ವಾ. ಅದಕ್ಕೋಸ್ಕರ ಈ ಪೀರಿಯಡಲ್ಲಿ ಇರೋವಂಥ ಒಂದು ಸೈಲೆನ್ಸು ನಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮಗೆ ಒಂದು ಬೆಸ್ಟ್ ಫ್ರೆಂಡು ಇದ್ದೇ ಇರ್ತಾರೆ. ಸ್ಕೂಲಲ್ಲಾಗಲಿ ಕಾಲೇಜಸಲ್ಲಾಗಲಿ ನಾವು ಆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಿ. ಫ್ರೆಂಡ್ಸು ಬೇರೆಯವರು ಅಥವಾ ಟೀಚರ್ಸ್ ಕೂಡ ಹೇಳಿರ್ತಾರೆ ಈ ಫ್ರೆಂಡ್ಶಿಪ್ಪು ತುಂಬ ದಿನ ಕಂಟಿನ್ಯೂ ಆಗೋದಿಲ್ಲ ಅಂತ ಹೇಳಿ. ಆದರೆ ನಾವು ಅವಾಗ ಅಂದ್ಕೊಂಡಿರ್ತೀವಿ, ಇಲ್ಲಪ್ಪ, ಈ ಜಗತ್ತಿಗೆಲ್ಲ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಪ್ರೂವ್ ಮಾಡಬೇಕು, ನಾವು ಯಾವಾಗಲೂ ಒಟ್ಟಿಗೆ ಇದ್ದು ತೋರಿಸ್ಬೇಕು ಅಂತ ಎಲ್ಲ ಹೇಳಿ ಚಾಲೆಂಜ್ ಮಾಡಿರ್ತೀವಿ. ಬಟ್ ಸತ್ಯ ಏನು ಅಂತ ಹೇಳಿದ್ರೆ ಅವರೆಲ್ಲ ಹೇಳಿದ್ದು ನಿಜ. ನಾವು ಮಕ್ಕಳಾಗಿರೋವಾಗ ಒಂದೇ ಮೈದಾನದಲ್ಲಿ ಓಡಾಡ್ತಾ ನಗ್ತಾ ಕಾಲೇಜಲ್ಲಿ ಒಂದೇ ರೀತಿ ಬೆಂಚಲ್ಲಿ ಕೂತು ಓದ್ತಾ ಇರ್ತೀವಿ. ಮತ್ತು ಕ್ಲಾಸ್ ರೂಮ್ನಲ್ಲಿ ಪಕ್ಕನೇ ಕೂತ್ಕೊಂಡು ನಗ್ನಗ್ತಾ ಮಾತಾಡಿ ಎಷ್ಟೋ ಕತೆಗಳನ್ನ ಶೇರ್ ಮಾಡ್ಕೊಂಡಿರ್ತೀವಿ. ಅಥವಾ ನಾವು ಕಾಲೇಜ್ ಕ್ಯಾಂಟೀನಲ್ಲಿ ಚಿಟ್ಚಾಟ್ ಮಾಡಿರೋದಕ್ಕೆ ಲೆಕ್ಕನೇ ಇರೋದಿಲ್ಲ. ಗ್ರೂಪ್ ಫೋಟೋಸ್ ತೊಗೊಂಡಿರ್ತೀವಿ, ಕಂಬೈನ್ ಸ್ಟಡೀಸ್ ಮಾಡಿರ್ತೀವಿ, ಒಟ್ಟಿಗೆ ಟ್ರಾವೆಲ್ ಕೂಡ ಮಾಡಿರ್ತೀವಿ. ಬಟ್ ಇದಕ್ಕೆ ಒಂದು ದಿನ ಕೊನೆ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕ್ಲಾಸ್ ರೂಮ್ಸಲ್ಲಿ ಇರೋವಾಗ ನಮಗೆ ಒಂದೇ ಪಾಠ ಇರುತ್ತೆ, ಒಂದೇ ಎಕ್ಸಾಮ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಸಿಚುವೇಶನ್ನು ಒಂದೇ ಥರ ಇರುತ್ತೆ. ಬಟ್ ನಮ್ಮ ಕೆರಿಯರ್ನ ನಾವು ಚೂಸ್ ಮಾಡುವಂಥ ಟೈಮಲ್ಲಿ ನಮ್ಮ ವೇಸು ಸ್ಪ್ಲಿಟ್ ಆಗೇ ಆಗುತ್ತೆ. ಸೊ ಆಗ ತುಂಬ ಫ್ರೆಂಡ್ಶಿಪ್ಸು ಕಳೆದೋಗೋದುಂಟು. ಈ ಸೈಲೆಂಟ್ ಸ್ಪೇಸ್ ಇದೆ ಅಲ್ವಾ, ಇದು ಬಂದು ನೀವು ಏನೋ ತಪ್ಪು ಮಾಡಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಪನಿಷ್ಮೆಂಟ್ ಕೊಡೋದಕ್ಕೋಸ್ಕರ ಲೈಫಲ್ಲಿ ಈ ರೀತಿ ಆಗ್ತಿದೆ ಅಂತ ನೀವು ಅಂದ್ಕೊಳ್ತಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ನಿಮ್ಮನ್ನು ನೀವು ಅರ್ಥಕೊಳ್ಳೋದಕ್ಕೆ ಮತ್ತು ನಿಮ್ಮ ಜೀವನಕ್ಕೆ ನೀವು ಎಕ್ಸ್ಟ್ರಾ ಪ್ರಿಯಾರಿಟಿ ಕೊಡೋದಕ್ಕೋಸ್ಕರ ಈ ಫ್ರೆಂಡ್ಲೆಸ್ ಝೋನು ಕ್ರಿಯೇಟ್ ಆಗಿರುತ್ತೆ. ಈ ಪೀರಿಯಡಲ್ಲಿ ನಮಗೆ ಒಂದು ಸೈಲೆನ್ಸ್ ಕಾಣಿಸುತ್ತೆ. ಈ ಟೈಮಲ್ಲಿ ನಮ್ಮನ್ನು ನಾವು ಅರ್ಥಕೊಳ್ಳೋದಕ್ಕೆ, ನಮ್ಮನ್ನು ನಾವು ಬಿಂಬಿಸ್ಕೊಳ್ಳೋದಕ್ಕೆ, ಒಳ್ಳೆ ರೀತಿಯಾಗಿ ರೂಪಿಸ್ಕೊಳ್ಳೋದಕ್ಕೆ, ಫ್ಯೂಚರ್ಗೆ ನಾವು ಪ್ರಿಪೇರ್ ಆಗೋದಕ್ಕೆ ಈ ಪೀರಿಯಡು ಮತ್ತು ಈ ಫೇಸು ನಮ್ಮ ಲೈಫಲ್ಲಿ ಬಂದಿರುತ್ತೆ. ಸೊ ಆದ್ದರಿಂದ ನೀವು ಏನಾದರೂ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳೋದನ್ನು ಕೊರಗೋದು ಬಿಟ್ಟು ಈ ಪಾಯಿಂಟ್ಸ್ನ ನೀವು ರಿಯಲೈಸ್ ಮಾಡಿ. ನಮಗೆ ನೋವು ಕೊಡುತ್ತೆ. ಅಫ್ಕೋರ್ಸ್ ನಾವು ಕೂಡ ಮನುಷ್ಯರು, ನಮಗೆ ಫ್ರೆಂಡ್ಸ್ ಬೇಕಾಗುತ್ತೆ, ಕಾಂಟ್ಯಾಕ್ಟ್ಸ್ ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಎಲ್ಲ ಕಡೆ ಗುಂಪಾಗಿರ್ತಾರೆ, ಮತ್ತು ನಾವು ಮಾತ್ರ ಯಾಕೆ ಒಂಟಿಯಾಗಿದ್ದೀವಿ ಅಂತ ಅನಿಸೋದು ಸಹಜನೇ. ಬಟ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಜಸ್ಟು ಹೈಲೈಟೆಡ್ ರೀಲ್ಸ್ನ ಮಾತ್ರ ಅಪ್ಲೋಡ್ ಮಾಡ್ಬೋದು. ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ನಿಜ ಜೀವನದ ಕಷ್ಟಗಳನ್ನ ಅವರು ಅಲ್ಲಿ ಪೋಸ್ಟ್ ಮಾಡೋದಿಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಒಂಟಿತನದ ಚಾಪ್ಟರ್ ಇದ್ದೇ ಇರುತ್ತೆ. ಬಟ್ ಆದರೆ ಯಾರೂ ಅದನ್ನು ಪೋಸ್ಟ್ ಮಾಡೋದಿಲ್ಲ ಅಷ್ಟೇನೆ. ಈ ಟೈಮ್ನ ನೀವು ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನೀವು ಒಂಟಿಯಾಗಿದ್ದರೆ, ಒಂಟಿತನ ನಿಮ್ಮನ್ನು ಕಾಡ್ತಿದ್ರೆ, ಆ ಒಂಟಿತನದಿಂದ ಆಚೆ ಬರೋದಕ್ಕೆ ನೀವೇ ಸಹಾಯ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ನಿಮಗೆ ಯಾವ ಬೆಸ್ಟ್ ಟ್ಯಾಲೆಂಟ್ ಇದೆ ಅನ್ನೋದನ್ನು ಹೊರಗಡೆ ತನ್ನಿ. ಓದೋದಕ್ಕೆ, ಕಲಿಯೋದಕ್ಕೆ, ಅಥವಾ ಟ್ರಾವೆಲ್ ಮಾಡೋದಕ್ಕೆ, ಅಥವಾ ನಿಮ್ಮಲ್ಲೇ ನೀವು ನೆಮ್ಮದಿ ಕಂಡುಕೊಳ್ಳೋದಕ್ಕೆ ಈ ಟೈಮ್ನ ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಟೈಮ್ನ ನೀವು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಿಮ್ಮ ಜೀವನ ನೀವು ಒಳ್ಳೆ ರೀತಿಯಾಗಿ ರೂಪಿಸ್ಕೊಂಡ್ರೆ ನಿಮ್ಮ ಸರ್ಕಲ್ಲೇ ಚೇಂಜ್ ಆಗಿಬಿಡುತ್ತೆ. ಆ ಸರ್ಕಲಲ್ಲಿ ಬರುವಂಥ ಒಳ್ಳೆ ಜನ ಬೇರೆ ಥರ ಇರ್ತಾರೆ. ಸೊ ಆ ಸಮಯಕ್ಕೆ ನೀವು ಸಿದ್ಧರಾಗಬೇಕು ಅಷ್ಟೇನೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ದೊಡ್ಡ ಫ್ರೆಂಡ್ ಸರ್ಕಲ್ ಇರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಿಮ್ಮನ್ನು ನೀವಾಗಿ ಒಪ್ಕೊಳ್ಳೋ ಅಂಥ, ನಿಮ್ಮನ್ನು ಟ್ರೂ ಆಗಿ ಲವ್ ಮಾಡುವಂಥ ಫ್ರೆಂಡ್ ಒಬ್ಬರಿದ್ರೆ ಸಾಕು. ಆದರೆ ಅದಕ್ಕೆ ಮೊದಲು ನಿಮಗೆ ನೀವು ಬೆಸ್ಟ್ ಫ್ರೆಂಡ್ ಆಗಬೇಕಾಗತ್ತೆ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಗೌರವಿಸಿ. ಇದೇ ಆತ್ಮೀಯತೆಗೆ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ. ಈಗ ನೀವು ಒಂಟಿತನ ಅನುಭವಿಸ್ತಿದ್ದೀರಾ, ಇಟ್ಸ್ ಓಕೆ, ಟೇಕ್ ಅ ಡೀಪ್ ಬ್ರೆತ್, ಆರಾಮಾಗಿರಿ, ಇಟ್ಸ್ ಆಲ್ ರೈಟ್. ಇದೇ ಶಾಶ್ವತ ಅಲ್ಲ, ಇದು ನಮ್ಮ ಲೈಫಲ್ಲಿ ಒಂದು ಫೇಸ್ ಅಷ್ಟೇ. ಇದು ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರವರಿ ಆಗಿರುತ್ತೆ. ನೀವು ನಿಮ್ಮ ಹೊಸ ರೂಪದತ್ತ ಟ್ರಾವೆಲ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಸರಿ ಹೊಂದೋ ಅಂಥ ಜನ ಸಿಗ್ತಾರೆ. ಆಗ ನಿಮ್ಗೆ ಅನಿಸುತ್ತೆ ಈ ಎಲ್ಲ ಪ್ರಾಬ್ಲಮ್ಸ್ ಏನಾಗಿತ್ತು ಅಲ್ವಾ, ಎಲ್ಲರನ್ನೂ ಕಳ್ಕೊಂಡಿದ್ರಲ್ವಾ, ಆ ಒಂದು ಟ್ರೂ ಫ್ರೆಂಡ್ಗೋಸ್ಕರ ನೀವು ಎಲ್ಲರನ್ನೂ ಕಳ್ಕೊಂಡ್ರಿ ಅನ್ನೋದು ನಿಮಗೆ ರಿಯಲೈಸ್ ಆಗುತ್ತೆ. ಸರಿಯಾದ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರಲ್ವ, ಆಗ ಅನಿಸುತ್ತೆ ಈ ಎಲ್ಲ ಡಿಫಿಕಲ್ಟೀಸು ನನಗೆ ಬಂದಿದ್ದು ಅದಕ್ಕೋಸ್ಕರನೇ ಅಂತ. ಇದೆಲ್ಲ ಆಗೋವರೆಗೂ ನಿಮ್ಮನ್ನು ನೀವು ನಂಬಬೇಕು, ನಿಮ್ಮನ್ನು ನೀವು ಪ್ರೀತಿಸಬೇಕು. ಸೊ ನಿಮ್ಮನ್ನು ನೀವು ಕಾನ್ಫಿಡೆಂಟಾಗಿ ಅಪ್ಲಿಫ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದನ್ನು
ಮರಿಬೇಡಿ. ಯಾವುದೇ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಕುಗ್ತಾ ಕೂತ್ಕೊಂಡ್ರೆ ನಿಮ್ಮ ಲೈಫು ಇನ್ನೂ ಹಾಳಾಗ್ತಾ ಹೋಗುತ್ತೆ. ಯಾವುದೇ ಗೋಜಿಗೂ ಬೀಳಬೇಡಿ. ಯಾರಾದರೂ ನಿಮಗೆ ನೆಗೆಟಿವ್ ಥಾಟ್ಸ್ನ ಫೀಡ್ ಮಾಡ್ತಿದ್ರೆ ಅದರಿಂದ ದೂರ ಬನ್ನಿ. ಮತ್ತು ಗ್ರೂಪಾಗಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಇನ್ಸ್ಪೈರ್ ಆಗಬೇಡಿ. ನಾನು ಯಾವುದೇ ಗ್ರೂಪಲ್ಲಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ, ಯು ಆರ್ ಔಟ್ ಆಫ್ ದ ಬಾಕ್ಸ್. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಆಲ್ ದ ಟೈಮ್. ಯು ಆರ್ ಸ್ಪೆಷಲ್, ಯು ಆರ್ ಆಲ್ವೇಸ್ ಬೆಸ್ಟ್. ನೀವು ಒಂಟಿ ಅಲ್ಲ, ಆಯಿತಾ? ನಿಮ್ಮನ್ನು ನೀವು ಕಾಳಜಿ ವಹಿಸಿ. ಈ ವಿಡಿಯೋ ನಿಮಗೆ ಹತ್ರವಾಗಿದ್ದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಬಯಸಿದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು.